ಜನವರಿ 22ನೇ ತಾರೀಕು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಕನ್ನಡಿಗರಿಗೋಸ್ಕರ, ಕರ್ನಾಟಕದ ಜನತೆಗೋಸ್ಕರ ರಿಪಬ್ಲಿಕ್ ಕನ್ನಡ ರಾಮನೂರಿನಿಂದ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ರಾಮನೂರಿನಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಅಯೋಧ್ಯೆಯ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ರಿಪಬ್ಲಿಕ್ ನೆಟ್ವರ್ಕ್ನಿಂದ ನಂಬರ್ 1 ಕವರೇಜ್. ಇವತ್ತು ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯಾಗುತ್ತೆ. ಅಯೋಧ್ಯೆಯಲ್ಲಿ ರಿಪಬ್ಲಿಕ್ ಕನ್ನಡದ ಗ್ರೌಂಡ್ ರಿಪೋರ್ಟ್. ಇವತ್ತು ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೆ. 22ಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಸೊ ಹೀಗಾಗಿ ಸಹಸ್ರಾರು ಕೋಟಿ ಹಿಂದೂಗಳ ಕನಸು ಇದೀಗ ನನಸಾಗುವಂತಹ ಸುಸಂದರ್ಭ ಬಂದಿದೆ. ಕೇವಲ ದೇಶ ಮಾತ್ರ ಅಲ್ಲ, ಇಡೀ ವಿಶ್ವದಾದ್ಯಂತ ರಾಮನ ಭಕ್ತರಿದ್ದಾರೆ. ಜೊತೆಗೆ ಇಡೀ ವಿಶ್ವದ ಚಿತ್ತ ಇದೀಗ ಜನವರಿ 22ರತ್ತ ನೆಡ್ತಾ ಇದೆ. ಹೇಗಿರುತ್ತೆ ಅಯೋಧ್ಯೆಯ ಉದ್ಘಾಟನೆಯ ಸಮಾರಂಭ, ಹೇಗಿರುತ್ತೆ, ಯಾವ ರೀತಿ ಆ ವಿಧಿವಿಧಾನಗಳು ಜರುಗುತ್ತೆ ಅನ್ನುವಂತಹ ಕುತೂಹಲ ಕೂಡ ಇದೆ. ಇದರ ಜೊತೆಗೆ ಅಯೋಧ್ಯೆಯಲ್ಲಿ ಇತಿಹಾಸ ಸಾರುವಂತಹ ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ. ಜೊತೆಗೆ ರಾಮ ಎಲ್ಲೆಲ್ಲಿ ಓಡಾಡಿದ್ರು ಅದೆಲ್ಲ ಕುರಿತು ಇಂಚಿಂಚು ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡುತ್ತೆ. ರಿಪಬ್ಲಿಕ್ ನೆಟ್ವರ್ಕ್ನಿಂದ ನಂಬರ್ 1 ಕವರೇಜ್. ಇನ್ನು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಇನ್ನು ಕೇವಲ 4 ದಿನಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. ಇಂತಹ ಸುಸಂದರ್ಭದಲ್ಲಿ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ರಾಮ ಮಂದಿರದಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯವನ್ನ ನಡೆಸೋದಕ್ಕೆ ತೀರ್ಮಾನವನ್ನ ಮಾಡಲಾಗಿರೋದು. ಅತ್ತ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದ್ರೆ, ಇತ್ತ ಬೆಂಗಳೂರಿನ ರಾಮ ಮಂದಿರದಲ್ಲಿ ವಿಶೇಷ ಪೂಜೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ರಾಜಾಜಿನಗರದ ರಾಮ ಮಂದಿರದಲ್ಲಿ ವಿಶೇಷ ಪೂಜೆಗೆ ಸಕಲ ರೀತಿಯಲ್ಲೂ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಜನವರಿ 22ನೇ ತಾರೀಕು ರಾಮ ಮಂದಿರದಲ್ಲಿ ಮುಂಜಾನೆ 5 ಗಂಟೆಗಿಂತ ವಿಶೇಷ ಪೂಜೆ ನಡೆಯುತ್ತೆ. ಪ್ರಾಣ ಪ್ರತಿಷ್ಠಾಪನೆಯ ವೇಳೆ ರಾಮತಾರಕ ಹೋಮ ಪೂರ್ಣಾಹುತಿ ನಡೆಯುತ್ತೆ. ಸಂಜೆ ರಾಮ ಮಂದಿರದಲ್ಲಿ 108 ದೀಪ ಬೆಳಗುವಂತಹ ಪೂಜೆ ನೆರವೇರುತ್ತೆ. ಒಂದ್ ಕಡೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ, ಬಾಲರಾಮನ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಶುರುವಾಗ್ತಾ ಇದ್ರೆ, ಇತ್ತ ಬೆಂಗಳೂರಿನ ರಾಜಾಜಿನಗರದಲ್ಲೂ ಕೂಡ ಅಷ್ಟೇ. ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ರಾಮ ಮಂದಿರದಲ್ಲಿ ವಿಶೇಷ ಪೂಜೆಯನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿರೋದು. ಒಂದ್ ಕಡೆ ಸಹಸ್ರಾರು ಕೋಟಿ ಹಿಂದೂಗಳ ಒಂದು ಕನಸು ನನಸಾಗ್ತಾ ಇದೆ. ಹಲವು ಹೋರಾಟ, ಸಾವು ನೋವು ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಕಣ್ಣ ಮುಂದೆ ಬರ್ತಾ ಇದೆ. ಇಷ್ಟೆಲ್ಲ ತ್ಯಾಗ ಬಲಿದಾನದಿಂದಾಗಿ ಈಗ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ. ಅದೇ ಖುಷಿಯಿಂದ ಮತ್ತೊಂದು ಕಡೆ ರಾಜಾಜಿನಗರದಲ್ಲೂ ಕೂಡ ರಾಮ ಮಂದಿರದಲ್ಲಿ ವಿಶೇಷ ಪೂಜೆ ನಡೆಸೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿ. ದೀಪ್ತಿ, ಒಂದ್ ಕಡೆ ರಾಮ ಮಂದಿರದಲ್ಲಿ ಉದ್ಘಾಟನೆಗೆ ಸಕಲ ರೀತಿಯಲ್ಲೂ ಸಿದ್ಧತೆಗಳು ಜರುಗ್ತಾ ಇದ್ರೆ, ಮತ್ತೊಂದು ಕಡೆ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ರಾಮ ಮಂದಿರದಲ್ಲೂ ಕೂಡ ಅಷ್ಟೇ ವಿಶೇಷ ಪೂಜೆಯನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ವಿಶೇಷತೆ ಏನು ಅಂತ ಹೇಳಿ? ಶರತ್, ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದೆ. ಈ ಹೊತ್ತಿನಲ್ಲಿ ಬೆಂಗಳೂರಿನ ರಾಜಾಜಿನಗರದ ರಾಮ ಮಂದಿರದಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಅಂದ್ರೆ ಕಳೆದ ಹಲವು ದಶಕಗಳಿಂದ ಇರುವಂತಹ ರಾಜಾಜಿನಗರದ ರಾಮ ಮಂದಿರದಲ್ಲೂ ಕೂಡ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಬೆಳಗಿನಿಂದನೂ ಕೂಡ ವಿಶೇಷವಾದಂತಹ ಪೂಜೆ ಅಭಿಷೇಕಗಳನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ದೇವಸ್ಥಾನದ ಆಡಳಿತ ಮಂಡಳಿಯವರು ನಿರ್ಧಾರವನ್ನ ಮಾಡಿದ್ದಾರೆ. ಈ ಪ್ರಕಾರವಾಗಿ ಅವತ್ತು ಬೆಳಿಗ್ಗೆ ಅಂದ್ರೆ ಜನವರಿ 22ನೇ ತಾರೀಕು ಬೆಳಿಗ್ಗೆ 5 ಗಂಟೆಯಿಂದನೂ ಕೂಡ ರಾಜಾಜಿನಗರದ ರಾಮ ಮಂದಿರದಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ಜೊತೆಗೆ ತಾರಕ ರಾಮ ಹೋಮವನ್ನ ಕೂಡ ನಡೆಸಲಾಗ್ತಾ ಇದೆ. ಇದು ತುಂಬಾ ವಿಶೇಷವಾದಂತಹ ಹೋಮ. ಅಂದ್ರೆ ಯಾವ ರೀತಿ ಇವರು ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುವಂತಹ ಹೊತ್ತಿನಲ್ಲಿ ತಾರಕ ರಾಮ ಹೋಮದ ಪೂರ್ಣಾಹುತಿಯನ್ನ ಮಾಡೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವತ್ತು ರಾಮನಿಗೆ ವಿಶೇಷವಾದಂತಹ ಅಲಂಕಾರವನ್ನ ಮಾಡ್ತಾರೆ. ಜೊತೆಗೆ ಈಗಾಗಲೇ ಪ್ರಧಾನಿ ಮೋದಿ ಅವರು ಕರೆ ಕೊಟ್ಟಿರುವ ಹಾಗೆ ಹಿಂದಿನ ದಿನ ಹಾಗೆ ರಾಮ ಮಂದಿರ ಉದ್ಘಾಟನೆಯ ದಿನ ದೀಪಗಳನ್ನ ಬೆಳಗಿ ಅಂತ ಏನು ಕರೆಯನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವತ್ತು ದೇವಾಲಯದಲ್ಲಿ ಸಂಜೆ 5 ಗಂಟೆಯಿಂದ ಒಂದು ರೀತಿಯ ದೀಪಾವಳಿಯ ಆಚರಣೆಗೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸುಮಾರು 150ಕ್ಕೂ ಹೆಚ್ಚು
ದೀಪ ಹಣತೆಗಳನ್ನ ಹಚ್ಚಿ ಭಕ್ತಾದಿಗಳಲ್ಲಿ ಹಚ್ಚಿಸಿ ವಿಶೇಷವಾದಂತಹ ರಾಮ ಪ್ರಾರ್ಥನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇಡೀ ದಿನ ರಾಮನ ಭಜನೆ ಕೂಡ ನಡೆಯುತ್ತೆ. ಜೊತೆಗೆ ರಾಮ ಭಕ್ತರಿಗೆ ವಿಶೇಷವಾಗಿ ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನ ಕೂಡ ಮಾಡಲಾಗಿದೆ. ಎಲ್ಲೋ ಒಂದ್ ಕಡೆ ನಾವು ರಾಮ ಮಂದಿರಕ್ಕೆ ಹೋದಾಗ ಈಗಿನಿಂದನೇ ಹಬ್ಬದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಪ್ರತಿಯೊಬ್ಬರು ಕೂಡ 500 ವರ್ಷಗಳ ಕನಸು ಈಡೇರಿರುವಂತಹ ಕ್ಷಣ. ಪ್ರತಿಯೊಬ್ಬ ಹಿಂದೂವಿಗೂ ಕೂಡ ಒಂದು ಪವಿತ್ರ ಅಯೋಧ್ಯೆಗೆ ಹೋಗಬೇಕು ಅಂತ ಹೇಳಿ ಸಾಕಷ್ಟು ಕನಸನ್ನ ಹೊತ್ತಿರ್ತಾರೆ. ಆದ್ರೆ ಈಗಾಗಲೇ ಪ್ರಧಾನಿ ಮೋದಿ ಅವರು ಈ ಹೊತ್ತಿನಲ್ಲಿ ಬರುವುದು ಬೇಡ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬನ್ನಿ ಅಂತ ಹೇಳಿದ್ದಾರೆ. ಹೀಗಾಗಿ ಯಾರಿಗೆಲ್ಲ ಅಯೋಧ್ಯೆಯ ರಾಮ ಮಂದಿರಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲೋ ಅವ್ರು ಯಾರು ಕೂಡ ಬೇಸರವನ್ನ ಮಾಡ್ಕೊಳ್ಬಾರ್ದು. ಬದಲಿಗೆ ಬೆಂಗಳೂರಿನಲ್ಲಿರುವಂತಹ ಸಾಕಷ್ಟು ರಾಮ ಮಂದಿರಕ್ಕೆ ಹೋಗಿ ಇಲ್ಲಿಂದನೇ ಅಯೋಧ್ಯೆಯ ರಾಮನಿಗೆ ಒಂದು ನಮನವನ್ನ ಸಲ್ಲಿಸಬೇಕು, ಇಲ್ಲಿರುವಂತಹ ರಾಮನಿಗೆ ವಿಶೇಷವಾದಂತಹ ಪ್ರಾರ್ಥನೆಯನ್ನ ಸಲ್ಲಿಸಬೇಕು ಅಂತಲೂ ಕೂಡ ಕೇಳ್ಕೊಳ್ತಾ ಇದ್ದಾರೆ. ಶರತ್. ಓಕೆ, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ.